ನಮಗೆ ಎದುರುಗಡೆ ಮಾತಾಡೋ ವ್ಯಕ್ತಿ ಸುಳ್ಳು ಹೇಳ್ತಾನಂತ ಗೊತ್ತಿರುತ್ತಾ ನಾವು ಪದೇ ಪದೇ ಚಪ್ಪಾಳೆ ಹೊಡಿತೀವಿ. ಅವ್ನು ಸುಳ್ಳು ಭರವಸೆಗಳು ಕೊಡ್ತಾನಂತ ಗೊತ್ತಿರ್ತದೆ, ನಾವು ಸಂತೋಷವನ್ನು ಹಂಚ್ಕೊತೀವಿ. ಇಲ್ಲಿ ಹೇಳೋನಿಗೆ ಗೊತ್ತು, ಕೇಳೋನಿಗೆ ಗೊತ್ತು, ನಿಮಗೂ ಗೊತ್ತು ಇವನು 5 ವರ್ಷ ಹಿಂಗೆ ಆರಿಸಿ ಬರ್ತಾನ, ಮುಂದೆ ಏನೂ ಮಾಡೋಂಗಿಲ್ಲ ಅಂತ, ಮುಂದೆ ನೋಡೋಣ ತೊಗೊಳ್ರಿ ಅಂತೀವಿ. ಮತ್ತು ಇನ್ನೊಬ್ಬ ಬರ್ತಾನ, ಅವನೆಲ್ಲ ಸುಳ್ಳು ಹೇಳ್ದ, ನಾ ಖರೆ ಹೇಳ್ತೀನಿ ಅಂತಾನ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ನನ್ನ ಪಾರ್ಲಿಮೆಂಟ್ನಲ್ಲಿ, ನಮ್ಮ ಅನುಭವ ಮಂಟಪದಲ್ಲಿ ಈ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ಮಾತು ಅಕ್ಷರಸ ಸತ್ಯವಾಗಬೇಕು. ಅದು ಹೆಂಗೆ ಸತ್ಯವಾಗಬೇಕಂದ್ರೆ, ನುಡಿಯೊಳಗಾಗಿ ನಡೆಯದಿದ್ದಡೆ ನೀ ಏನು ಹೇಳಿಯಲ್ಲಪ್ಪ ಹಂಗೆ ನಡ್ಕೊಳ್ದಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾವೇನಾರ ಕೊಳಪಟ್ಟು ಹಿಡಿದು ಕೇಳಿವಿ ಯಾವ್ದಾರು ರಾಜಕಾರಣಿಗಳನ್ನ, ಇಷ್ಟು ಕೆಲಸ ಮಾಡ್ತಾನೆ ಅಂತ ಹೇಳಿದ್ದಿ, ಯಾಕೆ ಮಾಡಿಲ್ಲಪ್ಪ ನೀನು ಅಂತ ಯಾವ ಥರ ಕೇಳಿವೆ? ಕೇಳೋಕ್ಕಾಗಲ್ಲ. ಅವನು ಹೊಳೆ ದಾಟಿದ ಮೇಲೆ ಅಂಬಿಗ ಯಾರೋ ಅನ್ನಂಗೆ ನಮ್ಮನ್ನು ದಾಟಿ ಹೋಗಿರ್ತಾನೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಪ್ರಶ್ನೆ ಮಾಡುವಂಥ ಹಕ್ಕು 5 ವರ್ಷದ ನಂತರ ಬರ್ತದೆ. ಬಸವಾದಿ ಶರಣರು ನಮಗೆ ಶಾಶ್ವತವಾಗಿ ಈ ಹಕ್ಕನ್ನು ಕೊಟ್ಟಿದ್ದಾರೆ, 5 ವರ್ಷ ಅಲ್ಲ. ನಾವು ಹುಟ್ಟಿನಿಂದ ಸಾಯೋವರೆಗೂ ಈ ವಚನವನ್ನು ಮನನ ಮಾಡ್ಕೊತ ಹೋದ್ರೆ, ನಾವೇ ಅನ್ಕೊತ ಹೋದ್ರೆ, ಕೂಡಲ ಸಂಗಮ ದೇವನೆಂತೊಲಿವನಯ್ಯ.